ಕೆಪಿಎಸ್ಸಿ ಹಗರಣದ ಬಗ್ಗೆ ಸಿಬಿಐ ತನಿಖೆ ಆಗಬೇಕು ಅನ್ನುವಂತ ಆಗ್ರಹ ಈಗ ಕೇಳಿ ಬರ್ತಾ ಇದೆ. ಗಡುವು ಮುಗಿದ ಬೆನ್ನಲ್ಲೇ ಎಬಿವಿಪಿ ಈಗ ಸಿಡಿದೆದ್ದಿದೆ. ಇವತ್ತಿನಿಂದ ಎಬಿವಿಪಿ ಅನಿರ್ದಿಷ್ಟಾವಧಿ ಹೋರಾಟವನ್ನು ನಡೆಸಲಿದೆ. ಬೆಳಗ್ಗೆ 11:30ಕ್ಕೆ ಫ್ರೀಡಂ ಪಾರ್ಕ್ನಲ್ಲಿ ಪ್ರತಿಭಟನೆಯನ್ನ ಆರಂಭ ಮಾಡಲಾಗುತ್ತೆ. ಪಶುವೈದ್ಯಾಧಿಕಾರಿ ಹುದ್ದೆ ನೇಮಕಾತಿಯಲ್ಲಿ ಅಕ್ರಮ ಆಗಿದೆ. ಒಂದು ಹುದ್ದೆಗೆ ಬರೋಬ್ಬರಿ 80 ಲಕ್ಷ ಬೇಡಿಕೆ ಇಟ್ಟಿದ್ದಾರೆ ಅನ್ನುವಂತ ಆರೋಪ. ಎಲ್ಲ ಆರೋಪಗಳಿಗೆ ಸಂಬಂಧಪಟ್ಟಂತೆ ಎಬಿವಿಪಿ ಈಗ ಪ್ರತಿಭಟನೆಯನ್ನ ನಡೆಸುತ್ತೆ. ಅಭ್ಯರ್ಥಿಗಳ ಜೊತೆ ಕೆಪಿಎಸ್ಸಿ ಚೆಲ್ಲಾಟ ಆಡ್ತಾ ಇದೆ ಅಂತ ಎಬಿವಿಪಿ ಕಿಡಿಕಾರ್ತಾ ಇದೆ. ಆಗಸ್ಟ್ 4ರ ಒಳಗೆ ಸಿಬಿಐಗೆ ಕೊಡಬೇಕು ಅನ್ನುವಂತ ಗಡುವನ್ನ ನೀಡಲಾಗಿತ್ತು. ಈಗ ಗಡುವು ಮುಗಿಯಿತು. ಹಾಗಾಗಿ ಇವತ್ತು ಬೆಳಗ್ಗೆ ಪ್ರತಿಭಟನೆಯ ಹಾದಿಯನ್ನ ಎಬಿವಿಪಿ ತುಳಿಯಲಿದೆ. ಸರ್ಕಾರದಿಂದ ಯಾವುದೇ ರೀತಿಯ ಪ್ರತಿಕ್ರಿಯೆ ಬಂದಿಲ್ಲ. ಆ ಹಿನ್ನೆಲೆಯಲ್ಲಿ ಈಗ ಹೋರಾಟದ ಹಾದಿಯನ್ನ ತುಳಿತಾ ಇದೆ ಎಬಿವಿಪಿ. ಸಿಬಿಐ ತನಿಖೆಗೆ ನೀಡೋವರೆಗೂ ಕೂಡ ಹೋರಾಟ ಮಾಡ್ತೀವಿ ಅನ್ನುವಂಥ ನಿರ್ಧಾರವನ್ನ ಈಗ ಎಬಿವಿಪಿ ಸಂಘಟನೆ ಮಾಡಿಕೊಂಡಿದೆ. ಇವತ್ತಿನಿಂದ ಎಬಿವಿಪಿ ಹೋರಾಟವನ್ನ ನಡೆಸುತ್ತೆ. ಸಾಕಷ್ಟು ಹಗರಣಗಳಾಗಿದೆ, ಭ್ರಷ್ಟಾಚಾರ ನಡೆದಿದೆ ಅನ್ನುವಂತ ಆರೋಪ ಈಗಾಗಲೇ ಕೇಳಿ ಬಂದಿರೋದು. ಅದೆಲ್ಲವನ್ನೂ ಕೂಡ ಸಿಬಿಐ ತನಿಖೆಗೆ ಕೊಡಬೇಕು ಅನ್ನುವಂತ ಆಗ್ರಹ. ಸಿಬಿಐ ತನಿಖೆಗೆ ಎಲ್ಲಿವರೆಗೂ ಕೊಡೋದಿಲ್ವೋ ಅಲ್ಲಿವರೆಗೂ ಕೂಡ ನಮ್ಮ ಹೋರಾಟ ಇದೇ ರೀತಿ ಮುಂದುವರಿಯುತ್ತೆ ಅನ್ನೋದನ್ನ ಈಗಾಗಲೇ ಎಬಿವಿಪಿ ಹೇಳಿತ್ತು. ಜೊತೆಗೆ ವಿದ್ಯಾರ್ಥಿಗಳ ಹಕ್ಕನ್ನ ಕಸಿದುಕೊಳ್ಳುವಂತ ಕೆಲಸಗಳಾಗ್ತಾ ಇದೆ. ಈ ರೀತಿ ಆಗಬಾರದು, ಸಿಬಿಐ ತನಿಖೆಗೆ ನೀಡಲೇಬೇಕು ಅನ್ನುವಂತ ನಿಟ್ಟಿನಲ್ಲಿ ಇವತ್ತು ಬೆಳಗ್ಗೆ 11:30ಕ್ಕೆ ಫ್ರೀಡಂ ಪಾರ್ಕ್ನಲ್ಲಿ ಪ್ರತಿಭಟನೆ ಕೂಡ ನಡೆಯಲಿದೆ.